ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು, ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ವರ್ಷಗಳ ಕನಸಿತ್ತು ಬಸ್ ಸ್ಟ್ಯಾಂಡ್ ಮುಂಬೈಲ್ ಅಂತಕ್ಕಂಥ 2014 ಇಸ್ವಿಯಲ್ಲಿ ನಾವೆಲ್ಲ ನಾಮಕರಣ ಮಾಡಿ ದಕ್ಷಿಣ ಮೂರ್ತಿಯನ್ನು ಮಾಡಬೇಕಂದಾಗ ದಕ್ಷಿಣ ಮೂರ್ತಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಅವಕಾಶ ಸಮಾಜ ಬಾಂಧವರ ಅಪೇಕ್ಷೆ ಅಂದರೆ ಸ್ವಾಮಿ ವಿವೇಕಾನಂದ ಜಯಂತಿ ನಾವೆಲ್ಲ ಸಮಾಜ ಬಾಂಧವರು ಅವತ್ತು ನಾವು ಚೆನ್ನಮ್ಮರಿಗೆ ಪಂಚಪುಷ್ಪಾರ್ಪಣೆ ಮಾಡಬೇಕಂತ ನಾವೆಲ್ಲ ಹಾಗಾಗಿ ಆಗಿದೆ. ಐದು ಮಹಾತ್ಮರ ಭಾವಚಿತ್ರ ಮೆರವಣಿಗೆ ಸಹಸ್ರಾರು ಸಂಖ್ಯೆಯ ಆಚರಣೆ ಮಾಡಿದೆ. ನಮ್ಮ ಶಾಸಕರು ಹೋರಾಟ ಮಹಾನಗರ ಪಾಲಿಕೆ ಏನು ನಿರ್ಲಕ್ಷ್ಯ ಸರ್ಕಾರ ಅಂತೀವಿ ಅದರ ಮೂಲಕ ಬಸ್ಸಿಂಗಪ್ಪ ದೇಶಪಾಂಡೆ ಹಾಗೆ ಹೋಗ್ತಾರೆ. ಜನವರಿ 26 ಆ ಒಂದು ನಿರ್ಲಕ್ಷ್ಯ ಸರ್ಕಾರಕ್ಕೆ ಚುನಾವಣೆ ಮಾಡಿ ಶಿವರಾಜ್ ಬಸ್ಸಿಂಗಪ್ಪ ದೇಶಪಾಂಡೆ ನಮ್ಮ ಉತ್ರಾಂತ ನಾಮಕರಣ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ. ಏನು ಈ ಸರ್ಕಾರದಿಂದ ನಾವೇ ನಿರೀಕ್ಷೆ ಮಾಡಿದ್ವಿ. ನಮ್ಮನ್ನ ಲಾಠಿ ಹೋರಾಟ ನಿರಂತರ. ಮೊನ್ನೆ ಕುಂದಗೋಳದಲ್ಲಿ ಮಾಡಿದ್ವಿ, ಆರೋಗ್ಯದಲ್ಲಿ ಮಾಡಿದ್ವಿ, ಆಮೇಲೆ ದೇವರಿಗೆ ಅದ್ದೂರೇ ಮಾಡಿದ್ವಿ. ಅದ್ರ ಜೊತೆಲಿ ಸಮಾಜಕ್ಕೆ ಏನು ಬೇಕು ಡೆವಲಪ್ಮೆಂಟ್ ವರ್ಕ್ ಮಾಡಲಿಕ್ಕೆ ನಮ್ಮ ಯತ್ನಗಳು ಅದರಿಂದ ಇದನ್ನು ಕನ್ನಡ ಮೊದಲು ಕೊಡ್ಬೇಕು. ಚೆನ್ನಮ್ಮನ ಒಂದು ಹಳೆಯ ಅಭಿವೃದ್ಧಿ ಸಮಾಜಕ್ಕೆ ಗುರುಗಳ ಮುಂದಿನ ಮೀಸಲಾತಿ 2A ಬಗ್ಗೆ ಮುಂದಿನ ತಮ್ಮ ನಡೆ ಏನು? ನಿಮಗೆಲ್ಲ ಗೊತ್ತಿದೆ, 8ನೇ ಹೋರಾಟವನ್ನು ಈಗ ಶುರು ಮಾಡಿದ್ವಿ. ಇದು ಒಂದು ಶಾಂತಿಯುತವಾದ ಹೋರಾಟ. ಮೊನ್ನೆ ನಮ್ಮ ಲಾಠಿ ಏರಿಕೆ ಸಂಕಲ್ಪಕ್ಕೆ ಅದರ ಅಂಗವಾಗಿ ರಾಯಬಾಗ್ ತಾಲೂಕು ಸಮಾವೇಶ ಇದೆ, ಕುಂದಗೋಳ ತಾಲೂಕು ಸಮಾವೇಶ ಇದೆ, ದೇವರಿಪಲ್ಲಿ ತಾಲೂಕು ಸಮಾವೇಶ ಇದೆ. ಮುಂದಿನ ತಿಂಗಳು ಜಮಖಂಡಿ ತಾಲೂಕಲ್ಲಿ ಬೃಹತ್ ಮೀಸಲಾತಿ ಸಮಾವೇಶ ಇತ್ತು. 2028 ಒಳಗಾಗಿದೆ ಕರ್ನಾಟಕದ ಎಲ್ಲ ತಾಲೂಕಲ್ಲಿ ಮೀಸಲಾತಿ ಹೋರಾಟದ ಪ್ರತಿಜ್ಞಾ ಕ್ರಾಂತಿ ಸಮಾವೇಶ ಮಾಡಿ ಜನ ಏನು ಸಲಹೆ ಕೊಡ್ತಾರೋ, ಜನ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಅವರ ನಿರ್ಧಾರವನ್ನೇ ಅಂತಿಮವಾಗಿ ನಾನು ಘೋಷಣೆ ಮಾಡ್ತೀನಿ. ಹಂಗೆ ನಿರಂತರ ಹೋರಾಟವನ್ನು ಮುಂದುವರಿಸಲು ಓಕೆ ಗುರು. ಮೊನ್ನೆ ಅವರು ಭಾಳ ಗಟ್ಟಿ ಧ್ವನಿಯ ಮಾತಾಡಿ ನಮ್ಮನ್ನೆಲ್ಲರನ್ನೂ ಒಂದು ಹೊಸ ಹೋರಾಟಕ್ಕೆ ನಾಂದಿಗೊಳಿಸ್ತಾರೆ. ಅವರಿಗೂ ಪರವಾಗಿ ಅವರಿಬ್ಬರು ಕೂಡ ದಾಸೋಹ ಮಾಡಿದ್ರು. ಹಾಗಾಗಿ ಪೂರ್ತಿ ಹೆಸರಿನ ಸಿದ್ದಣ್ಣ ಮುಖರ್ಜಿ, ನಮ್ಮ ಸಿದ್ದಣ್ಣ ಮುಖರ್ಜಿ ಅವರಿಗೆ ಶ್ರೀಕೃತದಿಂದ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಜಯವಾಗಲಿ. ವೇದಿಕೆ ಮಾಡ್ತಾರೆ ಸನ್ಮಾನಿತರೆಲ್ಲ ಇಲ್ಲಿ ಇವರು ಮುಂದೆ ಹೆಚ್ಚಿನ ಜನಸಂಖ್ಯೆಯಿಂದ ಈ ಮೀಸಲಾತಿ ಹೋರಾಟವನ್ನು ಇನ್ನೂ ಮುಂದೆ ಕಾರ್ಯಕ್ರಮ ಮತ್ತೆ ಹೆಚ್ಚಾಗಿ ಮಾಡ್ತೀವಿ ನಾವು.
ಹೆಚ್ಚಿನ ಜನಸಂಖ್ಯೆಯನ್ನು ಕರೆದು ಬೃಹತ್ ಪ್ರತಿಭಟನೆಯಿಂದ ಮೀಸಲಾತಿಯನ್ನು ನಮ್ಮ ಸಮಾಜದಾಗೂ ಶೇಕಡ 90% ಬಡವರು ಅದಾರ, ಅವರಿಗೂ ನ್ಯಾಯ ಸಿಗುವಂತ ಕೆಲಸ ಸಮಾಜದಲ್ಲಿ ಪಂಚಮಸಾಲಿ ಲಿಂಗಾಯತ ಒಳ್ಳೆಯ ವರ್ಗದಾಗ ಬಡ ಜನರು ಕೂಲಿ ಮಾಡ್ಕೊಂಡು ತಿನ್ನೋಂಥವ್ರು ಎಲ್ಲರಿಗೂ ಮೀಸಲಾತಿ ಅನ್ವಯವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ ಬಡ ಜನಾಂಗರಿಗೆ 2A ಮೀಸಲಾತಿ ಸಿಗಬೇಕು. ಶ್ರೀಮಂತಿ ಸಿಗಲಿಲ್ಲ ಅಂದ್ರೆ ಒಳ್ಳೆ ಬಡವರಿಗೆ ಸಿಗಬೇಕು. ಮೀಸಲಾತಿ ಸಿಗಬೇಕು. ಹಾಂ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಂ ಬಿ ಪಾಟೀಲ್ ಮಂತ್ರಿಗಳಿಗೆ ಎಲ್ಲರಿಗೂ ನಾನು ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇನೆ. ಹೆಸರು ಹೇಳ್ಬೋದು, ನಮ್ಮ ಹೆಸರು ಹೇಳಿ. ಬಸನಗೌಡ ಪಾಟೀಲ್, ನಾನು ಬಸನಗೌಡ ಪಾಟೀಲ್, ಬಹದ್ದೂರ್ ದೇಸಾಯಿ, ಸಾಕಿನ್ ಸಿಂಗಿ, ಅಲ್ಲಿ ವಸ್ತಿ ಯಲಬುರ್ಗಾ ಮತಕ್ಷೇತ್ರದ ಮುಂದಿನ ಭಾವಿ ಶಾಸಕರಾದಂಥ ಜನರಾಗ್ತಾರೆ. ಸಮಾಜದವರು ನನ್ನನ್ನು ಅಲ್ಲಿ ಎಲ್ಲ ಸಮಾಜದವರು, ಲಿಂಗಾಯತ ಸಮಾಜದವರು ಎಲ್ಲ ಸಂಗಮ ಜಗದ್ಗುರುಗಳು ಅಲ್ಲಿ ನನಗೆ ಟೆಕ್ಕ ಹಾಕ್ತಾರೆ. ಬಸನಗೌಡರು ಮತ್ತು ಕೂಡ ಸಂಗಮ ಜಗದ್ಗುರುಗಳು. ನಮ್ಮ ಸಮಾಜದಲ್ಲಿ 55,000 ಜನಸಂಖ್ಯೆ ಅದ. ಸ್ವತಂತ್ರ ಸಿಕ್ಕಿಲ್ಲ ಇನ್ನೂ ನಮ್ಮ ಪಂಚಮಸಾಲಿ ಸಮಾಜದವರು ಒಬ್ಬರು MLA ಶಾಸಕರೇ ಆಗಿಲ್ಲ. ಬರೀ 2,800 2,300 ಕೋಟಿ ಇದ್ದವರು ನಂತರು ಮರೆ ನಮ್ಮ ಸಮಾಜಕ್ಕೆ ಮರೆ ಮಾಚಿ ಪ್ರತಿ 85ರಿಂದ ಯಾರು ರಾಯರೆಡ್ಡಿಯವರೇ ಕಂಟಿನ್ಯೂ ಶಾಸಕ. ಏನೂ ನೀರಾವರಿ ಇಲ್ಲ, ಅಲ್ಲಿ ನೀರಾವರಿ ಇಲ್ಲ. ಜನರು ಎಲ್ಲ ಮಾಡಾಗ್ಬಿಟ್ಟಾರ. ಜಡಿಪಿಯಿಂದ ಬರ್ತಕ್ಕಂಥ ಕಾಮಗಾರಿಗಳು ಅವು ನಿರಂತರವಾಗಿ ನಡೀತಾವೆ. ಯಾರು MLA ಇಲ್ಲಂದ್ರೂ ನಡೀತಾವೆ, ಇದ್ದರೂ ನಡೀತಾವೆ. ಇವರು ಅವೇನ ನಾನೇ ಹಾಕ್ತೀನಿ, ನಾನೇ ತಂದೀನಿ ಅಂತೇಳಿ ಅದಕ್ಕೆ ಗಟ್ಟಿ ಪೂಜೆ ಮಾಡಿ ಜನರನ್ನು ಹುಚ್ಚು ಮಾಡಿಬಿಟ್ಟಾರ. ಅವ್ರ ಮಂತ್ರಿಗಳು ಅಂತಾಗ ಬರೀ ಜಸ್ಟ್ 60 ಕಿಲೋಮೀಟ್ರ್ ಎಡ್ಡಂಡೆ ಕಾಲುವೆ ನೀರು ಒಯ್ಬೇಕಾಗಿತ್ತು ರಾಯರೆಡ್ಡಿ ಅವರು. ಅವರೇನು ಸಮಾಜವನ್ನು ಹತ್ತಿಕ್ಕಿಸಿದರು. ಮತ್ತು 2016ರಾಗ ಪಂಚಮಸಾಲಿ ಸಮಾಜ ಮತ್ತು ರಾಯಣ್ಣನ ರ್ಯಾಲಿ ಮಾಡೋ ಮುಂದೆ 104 ಮಂದಿಗೆ ರಾಯರೆಡ್ಡಿ ಜೈಲಿಗೆ ಹಾಕ್ಸಿದ್ದು. ಅದನ್ನು ಅವಾಗ ಅಂದರೆ ಅಪ್ಪಾಜಿ ಜಯಮುತ್ತಂಜಿ ಅವರು ಮತ್ತು ಬಸವನಗೌಡರು ಬಂದು ಅಲ್ಲಿ ಚೆನ್ನಮ್ಮಂದು ರ್ಯಾಲಿ ಮಾಡಿ ಗರಳಿ ಮಾಡಿ ನನಗೆ ಅಲ್ಲೇ ಕೇಕ ಹಾಕಿ ಕೇಳಿದರು. ಅವರ ಮಾತಂತ ನಾನು ಅಲ್ಲೇ ತಗೊಂಡು ಅಲ್ಲೇ ಇದ್ದು ಜಯಮುತ್ತಂಜಯ ಸ್ವಾಮೀಜಿಗಳ ಆಶೀರ್ವಾದದಿಂದ ಬಸವಣ್ಣನ ಕಾಲದ ಎಲ್ಲ ಶರಣಿಯರದು ಜಯಂತಿ ಉತ್ಸವ ಮಾಡ್ಕೊತು ಇದ್ದೇನೆ. 2026ರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವತ್ತು ಸಂವಿಧಾನವಾಗಿ ಅನಾವರಣ ಮಾಡಿದರು. ಅವತ್ತು ನಿಮಿತ್ತ ನಮ್ಮ ಜಯ ಮೃತ್ಯುಂಜಯವರಿಗೆ ನಿಮಿತ್ತ ಕಾರಣದಿಂದ ಬರಲು ಆಗಲಾರದಕ್ಕೆ ಇವತ್ತು 12/1/2026ರಂದು ಇವತ್ತು ಜಯ ಮೃತ್ಯುಂಜಯವರು ರುದ್ರಾಕ್ಷಿಯ ಮಾಲೆಯನ್ನು ಕನ್ನಡ ಅನಾವರಣ ಮಾಡಿ ಮೆರವಣಿಗೆ ಮಾಡಿ 12 ಬೋರ್ಡೇಜರ್ಗಳಿಂದ ಪುಷ್ಪಾರ್ಚನೆ ಮಾಡಿ ಚೆನ್ನಮ್ಮನ ಹೆಸರಿಗೆ ನಮಸ್ಕಾರಗಳ ಮಾಡಿ ಈ ಚೆನ್ನಮ್ಮನ ಜಯಂತಿ ಉತ್ಸವಕ್ಕೆ ಬಂದ ಎಲ್ಲ ಬಾಂಧವರಿಗೆ, ಮಾಧ್ಯಮದವರಿಗೆ, ಶಾಸಕರ ಬಸನಗೌಡ ಯತ್ನಾಳ್ ಅವರಿಗೆ, MB ಪಾಟೀಲ್ ಅವರಿಗೆ, ಶಿವಾನಂದ ಪಾಟೀಲ್ ಅವರಿಗೆ, ರಾಜು ಗೌಡ್ರಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಬಸನಗೌಡ ಪಾಟೀಲ್, ಬಹದ್ದೂರ್ ದೇಸಾಯಿ, ಅಲ್ಲಿ ಯಲಬುರ್ಗಾ. ಇವತ್ತಿನ ದಿನ ಸರ್ ಚೆನ್ನಮ್ಮ ಅವರಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀರಿ. ಅದರ ನೇತೃತ್ವವನ್ನು ಯಾರ್ಯಾರು ವಹಿಸಿದ್ದಾರೆ? ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಉತ್ತಮ ಜಗದ್ಗುರುಗಳಾದಂಥ ಮೃತ್ಯುಂಜಯ ಸ್ವಾಮೀಜಿಯವರು ನೇತೃತ್ವ ವಹಿಸಿಕೊಂಡು ಮತ್ತು ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಅಂತಂದ್ರೆ ಭಾಗವಹಿಸಿದ್ದಾರೆ. ಇದು ಮೊನ್ನೆ ದಿನಾಂಕ 9/1/2026ರಂದು ರಾಜ್ಯದ ಮುಖ್ಯಮಂತ್ರಿಗಳು ಬಹುದಿನಗಳ ಕನಸು ಏನಿತ್ತು, ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿಯನ್ನು ಎಂಥದ್ದು ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೆಸರಿಸುವ ಮುಖಾಂತರ ಇದೊಂದು ಶಾಶ್ವತವಾಗಿ ಇಡೀ ಸಮಾಜದ ಅಲ್ಲಿ ಅವರ ಶಾಶ್ವತವಾಗಿ ಹೆಸರು ಉಳಿಯುತ್ತೆ ಹೇಳಬಹುದು. ಮತ್ತು ಅದೇ ರೀತಿಯಾಗಿ ಕಿತ್ತೂರು ಚೆನ್ನಮ್ಮನ ಅಭಿಮಾನಿಗಳಿಗೆ ಬಹಳ ಹರ್ಷದಾಯಕವಾಗಿದೆ. ಮತ್ತು ಒಂದು ಪ್ರಥಮ ಜಗದ್ಗುರುಗಳು ಊರಿನಲ್ಲಿ ಇರದೇ ಇರುವುದರಿಂದ ಇಂದು ಅವರ ನೇತೃತ್ವದಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪುಷ್ಪಾರ್ಚನೆಯನ್ನು ರಾಣಿ ಚೆನ್ನಮ್ಮ ಅವರಿಗೆ ಮಾಡಲು ಸಹಸ್ರಾರು ಸಂಖ್ಯೆಯಲ್ಲಿ ಚೆನ್ನಮ್ಮನ ಬಳಗದ ಅಭಿಮಾನಿಗಳು ಮತ್ತು ಚೆನ್ನಮ್ಮನ ತಾಯಿಯ ಮಕ್ಕಳು ಎಲ್ಲರೂ ಕೂಡಿಕೊಂಡು ಬಂದು ಪುಷ್ಪಾರ್ಚನೆ ಮಾಡಲು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬರುತ್ತಿದ್ದಾರೆ. ಅದಕ್ಕೆ ಹಲವಾರು ನಮ್ಮ ಜಿಲ್ಲೆಯ ತಾಲೂಕುಗಳಿಂದ ಎಲ್ಲ ಘಟಕಗಳ ಮಹಿಳಾ ಘಟಕ ಮತ್ತು ಪುರುಷ ಘಟಕ ಮತ್ತು ಚೆನ್ನಮ್ಮಾಜಿಯವರ
ಹಲವಾರು ಘಟಕಗಳು ಏನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮುನ್ನುಗ್ಗುತ್ತಿದ್ದಾರೆ. ಅದಕ್ಕೆ ಚೆನ್ನಮ್ಮನ ಜಯಂತಿ ಎಲ್ಲ ಮೆರವಣಿಗೆ ಚೆನ್ನಮ್ಮನ ಮೂರ್ತಿಯ ಮೆರವಣಿಗೆ ಮುಖಾಂತರ ತಮ್ಮದು ಹೆಸರು MS ಪಾಟೀಲ್ ವಕೀಲರು ಸಿಂದಗಿ. ಹಾಂ ವಿಡಿಯೋ ಇಲ್ಲ ನಮ್ಮ ಚಾನಲ್ದಾಗ ಬರ್ತದೆ. ಅಟ್ಟೆ ಎಲ್ಲ ಅಲ್ಲೇ ಅಲ್ಲೇ ಬೋಸ್ ಅಲ್ಲೇ ಹೋಗ್ತೀನಿ ನೀವು ನಿಂದ್ರಿ ಸರ್ ದಂಡಿಗೆ ಸರ್ ಇಲ್ಲೋ ನಿಂದ್ರಿ. ಇಲ್ಲೇ ನಿಂದ್ರಿ.